ಈಗ ಡಿಎಂಕೆ ಎಐಎಡಿಎಂಕೆ ಪಾಳೆಯದಿಂದ ರೆಸಾರ್ಟ್ ರಾಜಕೀಯ ಕೂಡ ಶುರುವಾಗಿದೆ. ಗೆದ್ದಂಥ ಶಾಸಕರನ್ನ ಸೇಫ್ ಆಗಿಡೋಕೆ ಡಿಎಂಕೆ ಎಐಎಡಿಎಂಕೆ ಸಿದ್ಧತೆಯನ್ನ ಮಾಡ್ತಾ ಇದೆ. ಎಐಎಡಿಎಂಕೆ ಎಲ್ಲ ಶಾಸಕರು ಚೆನ್ನೈ ಬಿಟ್ಟು ಹೋಗಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅದರ ಜೊತೆಗೆ ಡಿಎಂಕೆ ಎಐಎಡಿಎಂಕೆ ನಾಯಕರ ಮಧ್ಯೆ ಉನ್ನತ ಮಟ್ಟದ ಮಾತುಕತೆ ನಡೀತಾ ಇದೆ. ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನ ಸಿಎಂ ಮಾಡೋಕೆ ಡಿಎಂಕೆ ಒಪ್ಕೊಂಡಿದೆಯಂತೆ. ವಿಜಯ್ ಅವರ ಪಕ್ಷ ಟಿವಿಕೆ ಅಧಿಕಾರಕ್ಕೆ ಬರಬಾರದು, ಬೇಕಿದ್ರೆ ನೀವೇ ಸಿಎಂ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಮಾತನ್ನ ಡಿಎಂಕೆ ಎಐಎಡಿಎಂಕೆಗೆ ಹೇಳ್ತಾ ಇದೆಯಂತೆ. ಸೊ ಯಾರ ವಿರುದ್ಧ ಚುನಾವಣೆಯಲ್ಲಿ ಅತ್ಯಂತ ಕಟು ಶಬ್ದಗಳಿಂದ ಅತ್ಯಂತ ಕಟುವಾಗಿ ಡಿಎಂಕೆ ಟೀಕೆ ಮಾಡಿ ನಮಗೆ ವೋಟ್ ಹಾಕಿ ಅಂತ ಕೇಳ್ಕೊಳ್ತೋ, ಈಗ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಅದೇ ವ್ಯಕ್ತಿಯನ್ನು ನಾವು ಸಿಎಂ ಮಾಡ್ತೀವಿ ಬೇಕಿದ್ರೆ ಅನ್ನುವಂಥ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಡೆವಲಪ್ಮೆಂಟ್ಗಳು ಒಂದು ಬಿರುಸು ಪಡ್ಕೊಂಡಿದೆ, ಒಂದು ರೋಚಕತೆಯ ಕಡೆಗೆ ತಿರುಗಿದೆ ಅಂತ. ಎಡಪ್ಪಾಡಿ ಪಳನಿಸ್ವಾಮಿ ಅವರ ವಿರುದ್ಧ ಸಾಲು ಸಾಲು ಟೀಕೆಗಳನ್ನು ಮಾಡಿದ್ವು ಡಿಎಂಕೆ ನಾಯಕರು. ಇನ್ಫ್ಯಾಕ್ಟ್ ತಮಿಳುನಾಡಿನ DCM ಆಗಿದ್ದಂಥ ಉದಯನಿಧಿ ಸ್ಟಾಲಿನ್ ಅವರಂತೂ ಜಯಲಲಿತಾ ಅವರ ಕಾಲಿಗೆ ಬೀಳುವಂಥ ಒಂದು ಫೋಟೋವನ್ನು ಇಟ್ಕೊಂಡೇ ಇಡೀ ಊರು ತುಂಬ ಪ್ರಚಾರ ಮಾಡಿದರು. ದೆಹಲಿಗೆ ಹೋಗ್ತಾರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು, ಮೋದಿಯವರ ಕಾಲಿಗೆ ಬೀಳ್ತಾರೆ, ಅಲ್ಲಿನ BJP ನಾಯಕರ ಕಾಲಿಗೆ ಬೀಳ್ತಾರೆ, ಜಯಲಲಿತಾ ಅವರ ಕಾಲಿಗೆ ಬೀಳ್ತಾರೆ ಅಂತ ಹೇಳಿ ಫೋಟೋ ಸಮೇತ ಅದನ್ನು ಜನರ ಮುಂದಿಟ್ಟು ಪ್ರಚಾರವನ್ನು ಮಾಡಿದರು. ಸೊ ಈಗ ನೋಡಿ ಯಾವ ರೀತಿಯಾಗಿ ಪಾಲಿಟಿಕ್ಸ್ ತಿರುವನ್ನು ಪಡೆದುಕೊಂಡಿದೆ ಅಂತ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯೇಶ್ರೀ. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿದ್ಯೇಶ್ರೀ, ಐ ಥಿಂಕ್ ಈ ಬೆಳವಣಿಗೆ ಆಯಿತು ಅಂತಾದರೆ ಇಡೀ ದೇಶಕ್ಕೆ ಒಂದು ದೊಡ್ಡ ಶಾಕ್. ಅದರ ಜೊತೆಗೆ ತಮಿಳುನಾಡಿನ ಜನತೆ ಈ ಮೈತ್ರಿಯನ್ನ ಯಾವ ರೀತಿ ಒಪ್ಕೊಳ್ತಾರೆ ಅಲ್ಲ ಅರಗಿಸ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಬೇಕು. ಖಂಡಿತವಾಗ್ಲೂ ರಾಹುಲ್, ರಾಜಕಾರಣದಲ್ಲಿ ಯಾರು ಮಿತ್ರರೂ ಅಲ್ಲ, ಯಾರು ಶತ್ರುಗಳೂ ಅಲ್ಲ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ರಾಜಕಾರಣದಲ್ಲಿ ಮಿತ್ರತ್ವ ಶತ್ರುತ್ವ ಏನೇ ಇದ್ರೂ ಅದು ಅಧಿಕಾರಕ್ಕಾಗಿ, ಅದು ತಮ್ಮ ಲಾಭಕ್ಕಾಗಿ, ಅದು ತಮ್ಮ ಅನುಕೂಲಕ್ಕಾಗಿ ಅನ್ನೋದಕ್ಕೆ ತಮಿಳುನಾಡಿನಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆ ಬಹುಶಃ ಮತ್ತೊಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾರು ಕಲ್ಪನೆ ಕೂಡ ಮಾಡಿರಲಿಲ್ಲ ರಾಹುಲ್. ಯಾಕಂದ್ರೆ ಡಿಎಂಕೆ ಪಕ್ಷದಿಂದಾನೇ ಹುಟ್ಟಿದಂಥ ಒಂದು ಪಕ್ಷ ಎಐಎಡಿಎಂಕೆ. 1972ರಲ್ಲಿ ಡಿಎಂಕೆಯಿಂದ ಹೊರ ಬರ್ತಾರೆ MG ರಾಮಚಂದ್ರನ್. ಯಾಕೆ ಅಂದ್ರೆ ಆಗ ಮುಖ್ಯಮಂತ್ರಿಗಳಾಗಿದ್ದಂತಹ ಕರುಣಾನಿಧಿ ಅವರ ಜೊತೆ ಅವರಿಗೆ ಭಿನ್ನಾಭಿಪ್ರಾಯ ಮೂಡುತ್ತೆ. ಡಿಎಂಕೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾರೆ. ಅದಾದ ನಂತರ 1972ರಲ್ಲಿ ಹೊರಗಡೆ ಬಂದು ತಮ್ಮದೇ ಆದಂತಹ ಪಕ್ಷವನ್ನ ಕಟ್ತಾರೆ, ಎಐಎಡಿಎಂಕೆ. ಫಸ್ಟಿಗೆ ಅಣ್ಣಾ ಡಿಎಂಕೆ ಅಂತ ಇರುತ್ತೆ ಆ ಪಕ್ಷದ ಹೆಸರು, ಆ ನಂತರ ಎಐಎಡಿಎಂಕೆ ಆಗಿ ಅದರ ಹೆಸರು ಬದಲಾಗುತ್ತೆ. 1977ರ ಚುನಾವಣೆಯಲ್ಲಿ MG ರಾಮಚಂದ್ರನ್ ಎಐಎಡಿಎಂಕೆಯನ್ನ ಅಧಿಕಾರಕ್ಕೆ ತರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಆವತ್ತಿನಿಂದ ಇವತ್ತಿನ ರಾಜಕಾರಣದವರೆಗೂ, ಇವತ್ತಿನ ದಿನದವರೆಗೂ, ಅಂದ್ರೆ ಈ ಚುನಾವಣೆಗೂ ಮುಂಚಿನ ದಿನವನ್ನ ನೀವು ಊಹೆ ಮಾಡ್ಕೊಳ್ಳಿ, ಅಥವಾ ಇವತ್ತು ಸಂಜೆಯವರೆಗೂ ಅಂತ ಅನ್ಕೊಳ್ಳಿ. ಇವತ್ತು ಸಂಜೆಯವರೆಗೂ ತಮಿಳುನಾಡಿನಲ್ಲಿ ಬದ್ಧ ವೈರಿಗಳಾಗಿರುವಂತಹ ಎರಡು ಪಕ್ಷಗಳು ಅಂದ್ರೆ ಡಿಎಂಕೆ ಹಾಗೆ ಎಡಿಎಂಕೆ. ಚುನಾವಣೆ ನಡೀತಾ ಇದ್ದಿದ್ದೇ ಈ ಎರಡು ರಾಜಕೀಯ ಧ್ರುವಗಳ ನಡುವೆ. ಇವರಿಬ್ಬರ ನಡುವೆ ಕಾಳಗ ಇದ್ದಿದ್ದು, ಇವರಿಬ್ಬರ ನಡುವೆ ಫೈಟ್ ಇದ್ದು. ಅಲ್ಲಿ ಮೂರನೆಯವರಿಗೆ ಅವಕಾಶ ಇರಲಿಲ್ಲ. ಮೂರನೆಯವರು ಬರುವುದಕ್ಕೆ ಟ್ರೈ ಮಾಡಿದ್ರು ಕೂಡ ಈ ಎರಡು ಮದಗಜಗಳ ನಡುವೆ ನುಸುಳಿ ತಮ್ಮ ಅಸ್ತಿತ್ವವನ್ನ ರೂಪುಗೊಳಿಸೋಕೆ ಆ ಪಕ್ಷಗಳಿಗೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಇವತ್ತು ನೋಡಿ ವಿಪರ್ಯಾಸ ಏನಾಗಿದೆ ಅಂತ ಹೇಳಿ, 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಮತದಾರ ಬಹುಮತ ಯಾರಿಗೂ ಕೊಡ್ಲಿಲ್ಲ, ಹಂಗ ಅಸೆಂಬ್ಲಿ ಆಗೋಗ್ಬಿಡ್ತು. ಬಟ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ಯಾರು? ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ 108 ಸ್ಥಾನಗಳನ್ನ ಗೆದ್ದಿದೆ. ಎಲ್ಲರೂ ಅನ್ಕೊಂಡಿದ್ದೇನು, ಟಿವಿಕೆ ಪಕ್ಷ ಅಧಿಕಾರವನ್ನ ಹಿಡಿಯುತ್ತೆ, ನಟ ವಿಜಯ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ನಡೆದವು. ಎಲ್ಲಿ ತನಕ ಅಂದ್ರೆ ಎಡಿಎಂಕೆ ಪಕ್ಷನೇ ಟಿವಿಕೆಗೆ ಸಾಥ್ ಕೊಡುತ್ತೆ ಅನ್ನುವಂತಹ ಚರ್ಚೆ ನೋಡಿ ಇವತ್ತು ಮಧ್ಯಾಹ್ನದ ತನಕನೂ ಇತ್ತು. ಟಿವಿಕೆಯ ಒಟ್ಟು 47 ಜನ ಶಾಸಕರಲ್ಲಿ 35 ಜನ ಶಾಸಕರು ನಾವು ಎಡಿಎಂಕೆಯ 47 ಜನ ಶಾಸಕರಲ್ಲಿ 37 ಜನ ಶಾಸಕರು 35 ಜನ ಶಾಸಕರು ನಾವು ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅನ್ನುವಂಥ ನಿರ್ಧಾರವನ್ನ ಮಾಡ್ತಾರೆ. ಆ ರೀತಿಯಾದಂತಹ ತೆರೆಮರೆಯ ಚರ್ಚೆಗಳೆಲ್ಲ ಆಗ್ತಾ ಇರುತ್ತೆ, ರಹಸ್ಯ ಸಭೆಗಳಾಗ್ತಾ ಇರುತ್ತೆ. ಆದ್ರೆ ಸಂಜೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ನಡೆದಂತಹ ಸುದೀರ್ಘ ಸಭೆ ಇದೆಯಲ್ಲ, ಎಡಿಎಂಕೆ ಪಕ್ಷದ ಪ್ರಮುಖರ ಸಮ್ಮುಖದಲ್ಲಿ ನಡೆದಂತಹ ಸಭೆ, ಅದು ಎಲ್ಲವನ್ನ ಕೂಡ ಬದಲಾವಣೆ ಮಾಡಿಬಿಡುತ್ತೆ. ಒಂದು ಕ್ಷಿಪ್ರ ಕ್ರಾಂತಿ ಆರಂಭ ಆಗಿದ್ದೆ ಅಲ್ಲಿಂದ. ಏನು ಕ್ಷಿಪ್ರ ಕ್ರಾಂತಿ?
ತಮಿಳುನಾಡಿನ ಜನ ನಿರೀಕ್ಷೆಯೂ ಮಾಡಿಲ್ಲದೆ ಇದ್ದಂತಹ ಕ್ಷಿಪ್ರ ಕ್ರಾಂತಿ. ಇಷ್ಟು ದಿನಗಳ ಕಾಲ ಬದ್ಧ ವೈರಿಗಳಾಗಿ ಹೋರಾಟವನ್ನ ಮಾಡ್ತಾ ಇದ್ದವರು ಇವತ್ತು ನಟ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡಬೇಕು, ನಮ್ಮ ಎರಡು ಪಕ್ಷಗಳ ನಡುವೆ ಹೊಸ ರೀತಿಯಲ್ಲಿ ಹೊಸ ಭರವಸೆಯಾಗಿ ಉದಯವಾಗಿರುವಂತಹ ವಿಜಯ್ ಅವರ ಪಕ್ಷವನ್ನ ಮೊಟ್ಟ ಮೊದಲ ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದ್ರಿಂದ ದೂರ ಇಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಡಿಎಂಕೆ ಹಾಗೆ ಎಡಿಎಂಕೆ ಎರಡು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿವೆ ಅನ್ನುವುದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ತಮಿಳುನಾಡಿನ ಮಾಧ್ಯಮಗಳು ಕೂಡ ಇದನ್ನೇ ವರದಿ ಮಾಡ್ತಿದ್ದಾವೆ. ಪ್ರತ್ಯೇಕವಾಗಿ ಸಭೆ ಆಗ್ತಾ ಇದೆ, ಆ ಸಭೆಯಲ್ಲಿ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಟ್ ನೀವಾಗಲೇ ಉಲ್ಲೇಖ ಮಾಡಿದ ಹಾಗೆ ಎಡಿಎಂಕೆ ಬಳಿ 47 ಸೀಟ್ಗಳಿದ್ದಾವೆ, ಡಿಎಂಕೆ ಬಳಿ 59, ಎರಡೂ ಸೇರಿಸಿದ್ರೆ 106 ಸೀಟ್ ಆಗುತ್ತೆ. ಸರ್ಕಾರ ರಚನೆ ಮಾಡೋಕೆ 118 ಸೀಟ್ಗಳ ಅವಶ್ಯಕತೆ ಇದೆ. ಬಟ್ ಡಿಎಂಕೆ ಎಡಿಎಂಕೆಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಅವರು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ರಲ್ಲ, ಆ ಮೈತ್ರಿಯಲ್ಲಿರುವಂತಹ ಪಕ್ಷಗಳು, ಅದು ಪಿಎಂಕೆ ಪಟ್ಟಾಯಿ ಮಕ್ಕಳ ಕಚ್ಚಿ ಇರಬಹುದು ಅಥವಾ ವಿಸಿಕೆ ಪಕ್ಷ ಇರಬಹುದು, ಈ ಪಕ್ಷಗಳು ಡಿಎಂಡಿಕೆ ಪಕ್ಷ ಇರಬಹುದು, ಇದೆಲ್ಲ 4, 2, 1 ಈ ರೀತಿಯಾಗಿ ಸೀಟ್ಗಳನ್ನ ಗೆದ್ದಿದ್ದಾರೆ. ಮತ್ತೊಂದು ಕಡೆ ಸಿಪಿಐಎಂನ ನಿಲುವು, ಇದು ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸ್ತಾ ಇರೋದು ರಾಹುಲ್. ಯಾವಾಗ ಕಾಂಗ್ರೆಸ್ ಟಿವಿಕೆಗೆ ಬೆಂಬಲವನ್ನ ಘೋಷಣೆ ಮಾಡ್ತೋ ಆಗ ಕಮ್ಯುನಿಸ್ಟ್ ಪಾರ್ಟಿಯವರು ನಾವು ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ, ನಾವು ಟಿವಿಕೆ ಜೊತೆ ಕಾಂಗ್ರೆಸ್ ಇರುವಂತಹ ಕಾರಣಕ್ಕಾಗಿ ಸೇರೋದಿಲ್ಲ ಅಂತಂದ್ರು. ಅಲ್ಲಿಗೆ ಅವರು ಕೂಡ ಡಿಎಂಕೆ ಜೊತೆ ಜಾಯಿನ್ ಆಗೋದಕ್ಕೆ ಸಿದ್ಧರಿದ್ದಾರೆ ಅನ್ನುವಂತಹ ಚರ್ಚೆ ಇದೆ. ಹೀಗಾಗಿ ಡಿಎಂಕೆ ಎಡಿಎಂಕೆ ಹಾಗೆ ಈ ಸಣ್ಣ ಪುಟ್ಟ ಪಕ್ಷಗಳೆಲ್ಲವೂ ಸೇರಿ ಒಟ್ಟಾರೆಯಾಗಿ 119 ಸೀಟ್ಗಳನ್ನ ಕಲೆ ಹಾಕಬಹುದು. ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಕಂಫರ್ಟಬಲ್ ಮೆಜಾರಿಟಿ ಈ ಎರಡು ಪ್ರಮುಖ ಪಕ್ಷಗಳಿಗೆ ಸಿಗುತ್ತೆ. ಈಗ ನೀವು ಪ್ರಶ್ನೆ ಮಾಡಬಹುದು, ಇದು ತಮಿಳುನಾಡಿನ ಜನ ಕೊಟ್ಟಂತಹ ಆದೇಶದ ವಿರುದ್ಧ ಅಲ್ವಾ ಅಂತ ಹೇಳಿ, ಜನಾದೇಶದ ವಿರುದ್ಧ ಅಲ್ವಾ ಅಂತ ಹೇಳಿ. ಬಟ್ ನಮ್ಮ ಸಂವಿಧಾನ ಅಂಥದ್ದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನೋದಕ್ಕೆ ರಾಹುಲ್ ನಮ್ಮ ಕರ್ನಾಟಕದಲ್ಲಿ 2018ರಲ್ಲಾದಂತಹ ಬೆಳವಣಿಗೆ ಸಾಕ್ಷಿ. ಅವತ್ತೇನಾಗಿತ್ತು ಹೇಳಿ, ಕಾಂಗ್ರೆಸ್ ಜೆಡಿಎಸ್ ಹಾಗೆ ಬಿಜೆಪಿಯ ನಡುವಿನ ಕಾಳಗದ ಮಧ್ಯೆ ರೈಟ್ ವಿದ್ಯಶ್ರೀ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗ ಪದಗ್ರಹಣಕ್ಕೆ ಒಪ್ಪದಂಥ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡಿನ ಬಹುಮತ ಸಾಬೀತುಪಡಿಸಬೇಕಾಗಿರುವುದು ವಿಧಾನಸಭೆಯಲ್ಲಿ, ರಾಜ್ಯಪಾಲರ ಮುಂದೆ ಬಹುಮತ ಸಾಬೀತಿನ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟ್ನ ಹಲವು ತೀರ್ಪುಗಳು ಇದನ್ನೇ ಹೇಳಿದ್ದಾರೆ. ಬಿಜೆಪಿ ರಾಜ್ಯಪಾಲರ ಮೂಲಕ ರಾಜಭವನವನ್ನ ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಈ ರೀತಿಯಾಗಿ ತಮಿಳುನಾಡಿನ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಪಕ್ಷ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಟಿವಿಕೆಗೆ ಸಪೋರ್ಟ್ ಮಾಡಿದೆ. 5 ಶಾಸಕರ ಬೆಂಬಲ ಪತ್ರವನ್ನ ಟಿವಿಕೆಯ ನಾಯಕ ವಿಜಯ್ ಅವರಿಗೆ ಹಸ್ತಾಂತರ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ನ ಒಪ್ಪಿಗೆಯನ್ನು ಪಡ್ಕೊಂಡೇ ಈ ಬೆಳವಣಿಗೆ ಆಗಿರುವಂಥದ್ದು. ನೆನಪಿರಲಿ, ಈಗ ಸದ್ಯಕ್ಕೆ ಟಿವಿಕೆ ಆ 118 ಮ್ಯಾಜಿಕ್ ನಂಬರ್ ಏನಿದೆ, ಆ ನಂಬರನ್ನು ತಲುಪೋದಕ್ಕೆ ಇನ್ನಷ್ಟು ಸಂಖ್ಯೆಗಳ ಕೊರತೆ ಇದೆ. ಆ ಸಂಖ್ಯೆಗಳನ್ನು ಕ್ರೋಢೀಕರಿಸ್ತಾ ಇರುವಂತಹ ಸಂದರ್ಭದಲ್ಲೇ ರಾಜ್ಯಪಾಲರು ಒಂದು ತೊಡಕಾಗಿದ್ದಾರೆ. ಅಂದರೆ ಮೊದಲು 118ಅನ್ನು ನೀವು ಒಟ್ಟು ಮಾಡಿ ನಂತರ ನಾವು ಪದಗ್ರಹಣ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡ್ತೀವಿ ಅಂತ. ಸೊ ಹೀಗಾಗಿ ವಿಜಯರಿಂದ ಸರ್ಕಾರ ರಚನೆಗೆ ಕಸರತ್ತು ಮುಂದುವರೆದಿದೆ. ಈ ಮಧ್ಯೆ ಲೋಕಭವನಕ್ಕೆ ಟಿವಿಕೆ ವಕೀಲರ ತಂಡ ದೌಡಾಯಿಸಿದೆ. ಲೋಕಭವನ ಅಧಿಕಾರಿಗಳೊಂದಿಗೆ ಟಿವಿಕೆ ವಕೀಲರು ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಹುಮತ ಸಾಬೀತುಪಡಿಸೋಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಟಿವಿಕೆ ಪಕ್ಷದ ನಾಯಕರು ಹಾಗೂ ಅವರ ವಕೀಲರ ತಂಡ ಕೇಳಿಕೊಂಡಿದೆ. ಅದರ ಜೊತೆಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರೈಟ್, ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿದ್ಯಶ್ರೀ, ಆಗಲೇ ನೀವು ಕರ್ನಾಟಕದ ರಾಜಕೀಯದ ಡೆವಲಪ್ಮೆಂಟ್ ಏನಾಗಿತ್ತು 2018ರಲ್ಲಿ ಅದನ್ನು ಕೋಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಟಿವಿಕೆ ಮುಂದೆ ಇರುವಂಥ ಒಂದು ಹರ್ಡಲ್ಗಳೇನು, ಕಷ್ಟಗಳೇನು ಆ 118 ನಂಬರನ್ನು ರೀಚ್ ಮಾಡಲಿಕ್ಕೆ? ಹಾಗಿದ್ರೆ ಯಾವ ರೀತಿಯಾಗಿ ನಂಬರನ್ನು ಟಿವಿಕೆ ಗಳಿಸುತ್ತೆ, 118 ಅನ್ನು ಯಾವ ರೀತಿಯಾಗಿ ರೀಚ್ ಆಗುತ್ತೆ ಅಂತ? ರಾಹುಲ್ ಗೆದ್ದಿದ್ದು 108, ಇನ್ನೂ 10 ಶಾಸಕರ ಬೆಂಬಲ ಬೇಕು, 11 ಶಾಸಕರ ಬೆಂಬಲ ಬೇಕು. ಯಾಕಂದ್ರೆ 2ರಲ್ಲಿ ನಟ ವಿಜಯ್ ಅವರೇ ಗೆದ್ದಿದ್ದಾರೆ. ತಿರುಚಿ ಪೂರ್ವ ಹಾಗೆ ಪೆರಂಬೂರಿನಲ್ಲಿ ಅವರೇ ಗೆಲುವನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ 11 ಸೀಟ್ಗಳ ಅವಶ್ಯಕತೆ ಟಿವಿಕೆ ಪಕ್ಷಕ್ಕಿದೆ. 5 ಸೀಟ್ ಆಲ್ರೆಡಿ ಸಿಕ್ಕಿದೆ. ಕಾಂಗ್ರೆಸ್ನವರು ಈಗಾಗಲೇ ಮೈತ್ರಿಯನ್ನ ಘೋಷಣೆ ಮಾಡಿ ಆಗಿದೆ. ನಟ ವಿಜಯ್ ಅವರನ್ನ ಮೀಟ್ ಮಾಡಿಯೂ ಆಗಿದೆ. ಅವರ ಮೈತ್ರಿ ಪಕ್ಕ ಆಗಿದೆ. ಆದ್ರೆ 112 ಸೀಟ್ಗಳನ್ನ ಇಟ್ಕೊಂಡು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ.
ಆ ಕಾರಣಕ್ಕಾಗಿನೇ ಈ ಸಣ್ಣ ಪುಟ್ಟ ಪಕ್ಷಗಳು ವಿಸಿಕೆ ಇರಬಹುದು, ಪಿಎಂಕೆ ಇರಬಹುದು, ಈ ಪಕ್ಷಗಳಿಗೆ ಪತ್ರವನ್ನ ಬರೆದಿದ್ದಾರೆ ನಟ ವಿಜಯ್. ಬಟ್ ಪೂರಕವಾದಂತಹ ರೆಸ್ಪಾನ್ಸ್ ಆ ಕಡೆಯಿಂದ ಬಂದಿಲ್ಲ. ನಾನಾಗ್ಲೇ ಉಲ್ಲೇಖ ಮಾಡಿದ ಹಾಗೆ ಕಮ್ಯುನಿಸ್ಟ್ ಪಾರ್ಟಿಯವರು ನಾವು ಕಾಂಗ್ರೆಸ್ ಇದ್ರೆ ಜೊತೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಜೊತೆಗೆ ವಿಸಿಕೆ ಅವರು ನಾಳೆ ಸಭೆಯನ್ನ ಮಾಡುವವರಿದ್ದಾರೆ. ಜೊತೆಗೆ ಅವರು ಡಿಎಂಕೆಯ ಜೊತೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡಿಕೊಂಡವರು, ಅವರು ಹೋಗಿ ಅವರನ್ನ ಮೀಟ್ ಆಗಿ ಸಭೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಈ ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನ ಪಡೆಯುವುದಕ್ಕೆ ನಟ ವಿಜಯ್ ಫೇಲ್ಯೂರ್ ಆಗ್ತಿದ್ದಾರೆ. ಇವತ್ತು ರಾಜ್ಯಪಾಲರ ಮುಂದೆ ಹೋದಾಗ ರಾಜ್ಯಪಾಲರು ಉರುಳಿಸಿದಂತಹ ದಾಳ, ರಾಜ್ಯಪಾಲರಿಗೆ ಆ ಅಧಿಕಾರ ಇದೆಯಾ ಅಂತ ಕೇಳಿದ್ರೆ ಅದು ಅವರ ವಿವೇಚನೆಗೆ ಬಿಟ್ಟಂತಹ ಒಂದು ಅಧಿಕಾರ. ಇವತ್ತು ಹೋಗಿ 112 ಶಾಸಕರ ಬಲ ಇದೆ, ನಮಗೆ 118 ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಮೌಖಿಕವಾಗಿ ಹೇಳಿ ಬಂದ್ರು. ಆದ್ರೆ ರಾಜ್ಯಪಾಲರು ಇಲ್ಲ, ನೀವು ಫಸ್ಟ್ 118 ತೋರಿಸಿ ಅಂದ್ರು. ಕಾಂಗ್ರೆಸ್ ಆರೋಪ ಮಾಡ್ತಾ ಇರೋದೇನು, ಒಬ್ಬ ಮುಖ್ಯಮಂತ್ರಿ ಆದವನು, ಸರ್ಕಾರವನ್ನು ರಚನೆ ಮಾಡಿದವನು ಬಹುಮತವನ್ನ ಎಲ್ಲಿ ಸಾಬೀತುಪಡಿಸಬೇಕು? ರಾಜ್ಯಪಾಲರ ಮುಂದೆ ಅಲ್ಲ, ಫ್ಲೋರಲ್ ಮಾಡಬೇಕು, ವಿಧಾನಸೌಧದಲ್ಲಿ ಸದನದಲ್ಲಿ ಮಾಡಬೇಕು. ಅದನ್ನ ಬಿಟ್ಟು ರಾಜ್ಯಪಾಲರಿಗೆ ಇದನ್ನ ಕೇಳುವಂತಹ ಅಧಿಕಾರ ಇಲ್ಲ. ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡಿ ರಾಜ್ಯಪಾಲರಿಂದ ಈ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇದೆ. ಬಟ್ ಸಂವಿಧಾನ ಅಂಥದ್ದೊಂದು ವಿವೇಚನಾ ಶಕ್ತಿಯನ್ನ ರಾಜ್ಯಪಾಲರಿಗೆ ನೀಡುತ್ತೆ. ಬಟ್ ಯೂಶುವಲಿ ಹೇಗಾಗುತ್ತೆ ಪ್ರಕ್ರಿಯೆ, ಅತಿ ದೊಡ್ಡ ಪಕ್ಷವನ್ನ ಆಹ್ವಾನ ಮಾಡಬೇಕು ರಾಜ್ಯಪಾಲರು. ಇಲ್ಲಿ ಅತಿ ದೊಡ್ಡ ಪಕ್ಷವಾಗಿರೋದು ಟಿವಿಕೆ ಪಕ್ಷ. ಆಹ್ವಾನವನ್ನ ಮಾಡಬೇಕು, ಅವರಿಗೆ ಅವಕಾಶವನ್ನ ಕೊಡಬೇಕು, ಆನಂತರ ಫ್ಲೋರ್ ಟೆಸ್ಟ್ಗೆ 2 ವಾರಗಳ ಕಾಲಾವಕಾಶವನ್ನ ನೀಡಬೇಕು. ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ ರಾಹುಲ್, 2018ರಲ್ಲಿ ಹೀಗೆ ಆಯ್ತು. 104 ಬಿಜೆಪಿ ಗೆಲ್ತು, ಉಳಿದಂತೆ ಕಾಂಗ್ರೆಸ್ 80, ಹಾಗೆ ಜೆಡಿಎಸ್ ಕೂಡ ಮೈತ್ರಿ ಮಾಡಿಕೊಳ್ಳುವಕ್ಕೆ ಶಕ್ತವಾಗುವಷ್ಟು ಸೀಟ್ಗಳಲ್ಲಿ ಅವರು ಕೂಡ 30ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಅವರು ಗೆಲುವನ್ನ ದಾಖಲು ಮಾಡಿದ್ರು. ಏನಾಯ್ತು, ರಾಜ್ಯಪಾಲರು ಬಿಜೆಪಿಯನ್ನ ಕರೀತಾರೆ, ಯಡಿಯೂರಪ್ಪರವರನ್ನ ಕರೀತಾರೆ ಸರ್ಕಾರ ರಚನೆ ಮಾಡೋಕೆ. ಯಡಿಯೂರಪ್ಪ ಅವರು ಜೆಡಿಎಸ್ ಜೊತೆ ಮೈತ್ರಿ ಮಾತುಕತೆ ಮಾಡ್ಕೊಳ್ಳೋದಕ್ಕೂ ಮುಂಚೆನೆ ಕಾಂಗ್ರೆಸ್ನವರು ಜೆಡಿಎಸ್ ಜೊತೆ ಮೈತ್ರಿ ಮಾತುಕತೆ ಮಾಡ್ಕೊಳ್ತಾರೆ. ಆದ್ರೂ ರಾಜ್ಯಪಾಲರ ಅನುಮತಿಯೊಂದಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಯಡಿಯೂರಪ್ಪನವರು. ಆದ್ರೆ ಅದಾದ ನಂತರ ಬಹುಮತವನ್ನ ಸಾಬೀತು ಮಾಡಬೇಕಾಗತ್ತೆ. ಕಾಂಗ್ರೆಸ್ ಹಾಗೆ ಜೆಡಿಎಸ್ ಕೋರ್ಟಿಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತಾರೆ ಯಡಿಯೂರಪ್ಪನವರು, ನನ್ಗೆ ಅಟ್ಲೀಸ್ಟ್ 1 ವಾರಗಳ ಕಾಲಾವಕಾಶ ಕೊಡಿ ಅಂತ ಹೇಳಿ. ಆದ್ರೆ ಕೋರ್ಟ್ ಹೇಳುತ್ತೆ ಇಲ್ಲ, 24 ಗಂಟೆಯಲ್ಲಿ ನೀವು ಬಹುಮತ ಸಾಬೀತುಪಡಿಸಬೇಕು ಅಂತ ಹೇಳಿ. ಬಹುಮತ ಸಾಬೀತುಪಡಿಸುವುದಕ್ಕೆ ಯಡಿಯೂರಪ್ಪ ಫೇಲ್ಯೂರ್ ಆಗ್ತಾರೆ. ಅದಾದ ನಂತರ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಯಾಗಿದ್ದು ನಮ್ಗೆ ಗೊತ್ತೇ ಇದೆ. ನಾನಾಗ್ಲೇ ಹೇಳಿದೆ ಜನಾದೇಶದ ವಿರುದ್ಧ ಅಲ್ವಾ ಇದು ಅಂತ ಹೇಳಿ. ಬಟ್ ಸಂವಿಧಾನ ಅದಕ್ಕೆ ಅವಕಾಶ ಕೊಡುತ್ತೆ. ಟಿವಿಕೆ ಬಹುಮತ ಬಂದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬೇರೆ ಪಕ್ಷಗಳು ಜೊತೆ ಸೇರಿ ಸರ್ಕಾರವನ್ನ ರಚನೆ ಮಾಡಬಹುದು. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಜನ ಇದನ್ನ ಒಪ್ತಾರಾ ಅಂತ ಕೇಳಿದ್ರೆ ಅದು ವ್ಯಾಲಿಡ್ ಕ್ವಶನ್. ಜನ ಒಪ್ತಾರೋ ಇಲ್ವೋ, ಒಂದು ವೇಳೆ ಇವರು ಮೈತ್ರಿ ಮಾಡ್ಕೊಂಡ್ರೆ ಏನಾಗುತ್ತೆ, ಜನ ಯಾವ ರೀತಿ ಬೀದಿಗಿಳಿತಾರೆ ಅನ್ನೋದನ್ನ ನಾವು ಮುಂದಕ್ಕೆ ಕಾದು ನೋಡ್ಬೇಕಾಗತ್ತೆ. ಬಟ್ ಸದ್ಯಕ್ಕಂತೂ ಟಿವಿಕೆಯ ನಾಯಕರು ಹೋಗಿದ್ದಾರೆ ರಾಜಭವನಕ್ಕೆ, ಅವರ ವಕೀಲರ ಟೀಮ್ ಹೋಗಿದೆ. ರಾಜ್ಯಪಾಲರಿಗೆ ಇಲ್ಲ, ನೀವು ಬರಬೇಕು, ಪದಗ್ರಹಣಕ್ಕೆ ನೀವು ಪ್ರಮಾಣ ವಚನವನ್ನ ನೀವು ಬೋಧಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಬಟ್ ರಾಜ್ಯಪಾಲರ ನಿಲುವು ಏನಾಗಿರುತ್ತೆ, ನಾಳೆ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು, ಬಟ್ ಅದು ಆಗಿಲ್ಲ. ಹಾಗಾಗಿ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಈ ರಾಜಕಾರಣ, ಮತ್ತೊಂದು ಕಡೆ ರೆಸಾರ್ಟ್ ರಾಜಕೀಯನೂ ಆರಂಭ ಆಗ್ಬಿಟ್ಟಿದೆ. ಡಿಎಂಕೆ ಹಾಗೆ ಎಡಿಎಂಕೆಯ ಶಾಸಕರನ್ನ ಪ್ರತ್ಯೇಕವಾಗಿ ಸೇಫ್ ಜಾಗಗಳಲ್ಲಿ ಇರಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ತಮಿಳುನಾಡು ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ರಣರೋಚಕವಾದಂತಹ ಬೆಳವಣಿಗೆಗಳು ಇವತ್ತು ನಡೀತಾ ಇದೆ. ಇವತ್ತು ನಾಳೆ ಇದೆಲ್ಲವೂ ಕೂಡ ಕಂಟಿನ್ಯೂ ಆಗಬಹುದು. ಒಂದು ಫೈನಲ್ ಡಿಸಿಷನ್ಗೆ ಯಾವುದೇ ಮೈತ್ರಿಗಳು ಬರೋದಕ್ಕೆ ಮುಂಚೆ. ರಾಹುಲ್, ರೈಟ್ ವಿದ್ಯಾಶ್ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.